ನಾನು ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ಇದು ಮೊದಲನೇ ಬಾರಿ ಅಲ್ಲ, ಕೆಲವೊಂದಷ್ಟು ಸಂದರ್ಭದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳಾದಾಗ ನಾನೇ ಸೇತುವೆಯಾಗಿ ಕೆಲಸ ಮಾಡಿದ್ದೇನೆ. ಹಿಂದೆನೂ ಕೂಡ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರ್ತಕ್ಕಂಥದ್ದಕ್ಕೆ ಹಲವಾರು ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಈಗಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳನ್ನ ಅವರು ಹೊರಗಾಕಿದ್ದಾರೆ, ಮಾಧ್ಯಮದ ಮೂಲಕ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಇಲ್ಲ ಅಂತ ಏನಿಲ್ಲ. ಆದರೆ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಪಕ್ಷದ ಹಿರಿಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ನಾವೆಲ್ಲ ಕೈ ಜೋಡಿಸಿ ಅವ್ರನ್ನ ವಾಪಸ್ಸು ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಕೊನೆ ಪ್ರಶ್ನೆ, ಈಗ ತಮ್ಮ ಪಕ್ಷದ ಶಾಸಕರನ್ನ ಕಾಂಗ್ರೆಸ್ನವರು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಯೋಗೇಶ್ ಅವರು ಹೇಳಿಕೆ ಕೊಡಿದ್ರು ಕರ್ಕೊಬರ್ತೀನಿ ಅಂತ. ಕಾಂಗ್ರೆಸ್ಸು ಇವತ್ತು 139 ಶಾಸಕರನ್ನ ಹೊಂದಿರತಕ್ಕಂಥ ಪಕ್ಷ. ಹಾಗಾಗಿ ಬಹುಶಃ ಸಾಕಷ್ಟು ಜನಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಇವತ್ತೇನು ನಮಗೆ ಅತಿ ಹೆಚ್ಚು ಪ್ಯಾಕೇಜಲ್ಲಿ ಸಿಗುತ್ತೆ, ಆ ಪ್ಯಾಕೇಜ್ನ ನಂಬಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ಶಾಸಕ ಅವರೇ ಎಷ್ಟು ದಿನ ಕಾಂಗ್ರೆಸ್ನಲ್ಲಿ ಉಳಿತಾರೆ ಅಂತಕ್ಕಂಥ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಅವರನ್ನು ನಂಬ್ಕೊಂಡು ನಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ವಾತಾವರಣ ಇಲ್ಲ. ಆಮೇಲೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ರಾಜಕೀಯವನ್ನು ಹೊರತುಪಡಿಸಿ ನಮ್ಮ ಜೊತೆ ಅತ್ಯಂತ ಭಾವನಾತ್ಮಕವಾದಂಥ ರಕ್ತಗತವಾದಂಥ ಸಂಪರ್ಕ ಹೊಂದ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಜೊತೆ ನಿರಂತರವಾಗಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಡೆಲ್ಲಿಗೆ ಹೋಗಿದ್ದರೂ ಕೂಡ ಡೆಲ್ಲಿಗೆ ನನ್ನ ಜೊತೆ ಬಹುತೇಕ ಶಾಸಕರು ಬರ್ತಕ್ಕಂಥದ್ದು, ಅವರ ಏನು ಕ್ಷೇತ್ರದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರಾಗಿ ಕೆಲವೊಂದಷ್ಟು CSR ಫಂಡ್ಸ್ ಮೂಲಕ ಇವತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ನಾವು ಅವರಿಗೆ ಶಕ್ತಿಯನ್ನು ತುಂಬೋದು, ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರು ಯಾರು ಕೂಡ ಅಸಮಾಧಾನಿತರು ಇಲ್ಲ. ಬಹುಶಃ ಈ ರೀತಿ ಅಸಮಾಧಾನಿತರು ಇರ್ತಕ್ಕಂಥ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ಅದಕ್ಕೆ ಈಗ ತಾನೇ ನಾವು ಮಾತನಾಡಬೇಕಾದ್ರೆ ಹೇಳಿದೆ, ಹೊಸಪೇಟೆಯ ಶಾಸಕರು ಆ ಒಂದು ನಿದರ್ಶನ ನಾವು ನೋಡಿದ್ದೇವೆ. ಈ ರೀತಿ ಬಹುತೇಕರ ಭಾವನೆ ಇದೆ. ಹಾಗಾಗಿ ಆ 139 ಜನ ಶಾಸಕರನ್ನ ಕಾಂಗ್ರೆಸ್ಸು ಉಳಿಸ್ಕೊಳ್ಳಿ. ನಾನು ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ಇದು ಮೊದಲನೇ ಬಾರಿ ಅಲ್ಲ, ಕೆಲವೊಂದಷ್ಟು ಸಂದರ್ಭದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳಾದಾಗ ನಾನೇ ಸೇತುವೆಯಾಗಿ ಕೆಲಸ ಮಾಡಿದ್ದೇನೆ. ಹಿಂದೆನೂ ಕೂಡ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರ್ತಕ್ಕಂಥದ್ದಕ್ಕೆ ಹಲವಾರು ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಈಗಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳನ್ನ ಅವರು ಹೊರಗಾಕಿದ್ದಾರೆ, ಮಾಧ್ಯಮದ ಮೂಲಕ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಇಲ್ಲ ಅಂತ ಏನಿಲ್ಲ. ಆದರೆ ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಪಕ್ಷದ ಹಿರಿಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ನಾವೆಲ್ಲ ಕೈ ಜೋಡಿಸಿ ಅವ್ರನ್ನ ವಾಪಸ್ಸು ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಕೊನೆ ಪ್ರಶ್ನೆ, ಈಗ ತಮ್ಮ ಪಕ್ಷದ ಶಾಸಕರನ್ನ ಕಾಂಗ್ರೆಸ್ನವರು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಯೋಗೇಶ್ ಅವರು ಹೇಳಿಕೆ ಕೊಡಿದ್ರು ಕರ್ಕೊಬರ್ತೀನಿ ಅಂತ. ಕಾಂಗ್ರೆಸ್ಸು ಇವತ್ತು 139 ಶಾಸಕರನ್ನ ಹೊಂದಿರತಕ್ಕಂಥ ಪಕ್ಷ. ಹಾಗಾಗಿ ಬಹುಶಃ ಸಾಕಷ್ಟು ಜನಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಇವತ್ತೇನು ನಮಗೆ ಅತಿ ಹೆಚ್ಚು ಪ್ಯಾಕೇಜಲ್ಲಿ ಸಿಗುತ್ತೆ, ಆ ಪ್ಯಾಕೇಜ್ನ ನಂಬಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ಶಾಸಕ ಅವರೇ ಎಷ್ಟು ದಿನ ಕಾಂಗ್ರೆಸ್ನಲ್ಲಿ ಉಳಿತಾರೆ ಅಂತಕ್ಕಂಥ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಅವರನ್ನು ನಂಬ್ಕೊಂಡು ನಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ವಾತಾವರಣ ಇಲ್ಲ. ಆಮೇಲೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ರಾಜಕೀಯವನ್ನು ಹೊರತುಪಡಿಸಿ ನಮ್ಮ ಜೊತೆ ಅತ್ಯಂತ ಭಾವನಾತ್ಮಕವಾದಂಥ ರಕ್ತಗತವಾದಂಥ ಸಂಪರ್ಕ ಹೊಂದ್ಕೊಂಡಿದ್ದಾರೆ. ಹಾಗಾಗಿ ನನ್ನ ಜೊತೆ ನಿರಂತರವಾಗಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಡೆಲ್ಲಿಗೆ ಹೋಗಿದ್ದರೂ ಕೂಡ ಡೆಲ್ಲಿಗೆ ನನ್ನ ಜೊತೆ ಬಹುತೇಕ ಶಾಸಕರು ಬರ್ತಕ್ಕಂಥದ್ದು, ಅವರ ಏನು ಕ್ಷೇತ್ರದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರಾಗಿ ಕೆಲವೊಂದಷ್ಟು CSR ಫಂಡ್ಸ್ ಮೂಲಕ ಇವತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ನಾವು ಅವರಿಗೆ ಶಕ್ತಿಯನ್ನು ತುಂಬೋದು, ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಶಾಸಕರು ಯಾರು ಕೂಡ ಅಸಮಾಧಾನಿತರು ಇಲ್ಲ. ಬಹುಶಃ ಈ ರೀತಿ ಅಸಮಾಧಾನಿತರು ಇರ್ತಕ್ಕಂಥ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ. ಅದಕ್ಕೆ ಈಗ ತಾನೇ ನಾವು ಮಾತನಾಡಬೇಕಾದ್ರೆ ಹೇಳಿದೆ, ಹೊಸಪೇಟೆಯ ಶಾಸಕರು ಆ ಒಂದು ನಿದರ್ಶನ ನಾವು ನೋಡಿದ್ದೇವೆ. ಈ ರೀತಿ ಬಹುತೇಕರ ಭಾವನೆ ಇದೆ. ಹಾಗಾಗಿ ಆ 139 ಜನ ಶಾಸಕರನ್ನ ಕಾಂಗ್ರೆಸ್ಸು ಉಳಿಸ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.